ನಮಸ್ಕಾರ ಸ್ನೇಹಿತರೆ. ನಿನ್ನೆ ಹೋದ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ? ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿನ ತಿಳ್ಕೊಂಡ್ವಿ. ಇವತ್ತೇನ್ ಮಾಡೋಣ, ಉಳಿದ ರಾಷ್ಟ್ರೀಯ ರಾಜ್ಯಗಳಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನಗಳನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಬರೋಣ. ಅದಕ್ಕ ನಿನ್ನೆ ಕ್ಲಾಸ್ ಯಾರು ನೋಡಿಲ್ಲ, ಹೋದ್ ಕ್ಲಾಸ್ ಯಾರು ನೋಡಿಲ್ಲ, ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಮತ್ತ ವಿಡಿಯೋ ಲಿಂಕ್ ನ ಇಟ್ಟಿರ್ತಾನು, ಅದನ್ನ ಕರೆಕ್ಟ್ ಆಗಿ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ. ಯಾಕಂದ್ರೆ ಫಸ್ಟ್ ಗೆ ಇದು 2ನೇ ಕ್ಲಾಸ್ ಡೈರೆಕ್ಟ್ ನೋಡಿದ್ರೆ ಅರ್ಥ ಆಗಲ್ಲ. ಡೈರೆಕ್ಟ್ 2ನೇ ಕ್ಲಾಸ್ ನೋಡಿದ್ರೆ ಕಂಪ್ಲೀಟ್ ಆಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ರಿ, ಫಸ್ಟ್ ಕ್ಲಾಸ್ ನೋಡ್ಬೋದು, 2ನೇ ಕ್ಲಾಸ್ ನೋಡಿ, ಪಾರ್ಟ್ 2 ಅನ್ನ ನೋಡಿ. ಯಾವ ನೀತಿ ನಾವು ಏನ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡತ್ತೀವ್ರಿ? ರಾಷ್ಟ್ರೀಯ ಉದ್ಯಾನವನ ಡಿಸ್ಕಸ್ ಮಾಡತ್ತೀವ್ರಿ. ಇನ್ನೇನ್ ಹೇಳಿದ್ರಿ ನಾವು ಹೋದ ಕ್ಲಾಸ್ ಅಲ್ಲಿ? ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಗ್ಲಿ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಯಾವ್ಯಾವ ರಾಜ್ಯದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ರಾಜ್ಯ ನೋಡ್ಕೊಂಡು ಬರ್ರಿ. ಲಾಸ್ಟ್ ಯಾವ್ದು ಹೇಳಿದ್ರಿ? ಅರುಣಾಚಲ ಪ್ರದೇಶವನ್ನು ಹೇಳಿದ್ರಿ. ಇವತ್ತು ಛತ್ತೀಸ್ಗಢದಿಂದ ಪ್ರಾರಂಭ ಮಾಡೋಣ. ಅಂದ್ರೆ ಛತ್ತೀಸ್ಗಢದಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನ ಅದಾವ ಅಂದ್ರ, ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಐತ್ರಿ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಒಂದು. ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ, ನೋಡ್ರಿ. ನೆಕ್ಸ್ಟ್ ಐತಿ ಗುಜರಾತ್ ಅಲ್ಲಿ ಕಂಡು ಬರೋ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವು? ಗಿರ್ ರಾಷ್ಟ್ರೀಯ ಉದ್ಯಾನವನ, ಆಮೇಲ್ರಿ ಬ್ಲಾಕ್ ಬಕ್ ಏನ್ರಿ, ಬ್ಲಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ ಆತ್ರಿ. ಆಮೇಲೆ ಒಂದ್ಸದ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಕಚ್ ರನ್ ಎಲ್ಲಿ ಐತ್ರಿ? ಕಾಡು ಕುದುರೆ ಉದ್ಯಾನವನ ಅಂತ ಕರೀತಾರೆ. ಕಾಡು ಕುದುರೆ ಅಂದ್ರೆ ಏನ್ ಮಾಡ್ತಾರ್ರಿ? ಕಾಡು ಕುದುರೆ ಇಲ್ರಿ, ಕಾಡು ಕತ್ತೆ ಆಗ್ಬೇಕಾಗಿತ್ರಿ. ಅದ ಕಾಡು ಕತ್ತೆಗಳಿಗೆ ಯಾವ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಐತಿ ಕೇರ? ಕಚ್ ರಾಷ್ಟ್ರೀಯ ಉದ್ಯಾನವನ ಕಾಡು ಕತ್ತೆಗೆ ಫೇಮಸ್ ಐತ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಗಿರ್ ರಾಷ್ಟ್ರೀಯ ಉದ್ಯಾನವನ ಐತ್ರಿ. ಅದೇ ಫೇಮಸ್ ಐತ್ರಿ? ಏಷ್ಯನ್ ಹುಲಿ ರೀ, ಏಷ್ಯಾಟಿಕ್ ಹುಲಿ. ಆಮೇಲೆ ಏಷ್ಯಾಟಿಕ್ ಹುಲಿ ಆತ್ರಿ, ಏಷ್ಯಾಟಿಕ್ ಕತ್ತೆ, ಏಷ್ಯನ್ ಕತ್ತೆಗೆ ಯಾವ್ದು ಫೇಮಸ್ ಐತಿ? ಯಾವ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಐತಿ ಅಂದ್ರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಐತಿ. ಆಮೇಲೆ ಬ್ಲಾಕ್ ಬಕ್ ಆತು, ಒಂದ್ಸದ ಕಚ್ ಬಗ್ಗೆ ಅಂತ ಹೇಳೇನ್ರಿ ನಿಮ್ಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದೈತಿ ರಾಜ್ಯ ನೋಡ್ರಿ. ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಅದಾವ್ರಿ? ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ, ಸಲಿಮಲಿ ರಾಷ್ಟ್ರೀಯ ಉದ್ಯಾನವನ, ಕಿಸ್ತ್ವಾರ ರಾಷ್ಟ್ರೀಯ ಉದ್ಯಾನವನ. ಅದಾದ್ಮೇಲೆ ನೆಕ್ಸ್ಟ್ ರಾಜ್ಯ ನೋಡ್ರಿ. ನೆಕ್ಸ್ಟ್ ಜಾರ್ಖಂಡ್ ಅಲ್ಲಿ ಒಂದೇ ಐತ್ರಿ, ಬೇಟ್ವಾ ಅಲ್ರಿ, ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಐತ್ರಿ? ಜಾರ್ಖಂಡ್ ಒಳಗ ಐತ್ರಿ. ಜಾರ್ಖಂಡ್ ನಂತರ ನೆಕ್ಸ್ಟ್ ರಾಜ್ಯ ನೋಡ್ರಿ, ಯಾವ್ದೈತ್ರಿ? ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಅದಾವ್ರಿ? ಟೋಟಲ್ 5 ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ನೋಡ್ರಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ, ಅಂಶಿ, ಬನ್ನೇರುಘಟ್ಟ, ಕುದುರೆಮುಖ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಇನ್ನೊಂದ್ ಹೆಸರು ಏನಪ್ಪಾ ಅಂದ್ರ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಇನ್ನೊಂದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಐತ್ರಿಲ್ರಿ, ಆಂಧ್ರ ಪ್ರದೇಶದಲ್ಲಿ. ಅದಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ನೀವು. ನಾಗರಹೊಳೆ ಇನ್ನೊಂದ್ ಹೆಸರು ಏನ್ರ ಕೇಳಿರ ನೀವು ಎಕ್ಸಾಮ್ನಾಗ, ಅವಾಗ ರಾಜೀವ್ ಗಾಂಧಿ ಹಾಕ್ಬೇಕ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಕ್ಸಾಕ್ಟ್ ಏನಿದೆ ಕೇಳಿರ ನೀವ್ ಏನ್ ಹಾಕ್ಬೇಕು ಆನ್ಸರ್? ಆಂಧ್ರ ಪ್ರದೇಶ ಹಾಕ್ಬೇಕು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬಂಡೀಪುರ ಫೇಮಸ್ ಐತ್ರಿ. ಬಂಡೀಪುರದಲ್ಲಿ ಕಾಡು ಆನೆ ಫೇಮಸ್ ಐತ್ರಿ. ಕಾಡು ಆನೆ ಆನೆಗಳಿಗೆ ಫೇಮಸ್ ಐತ್ರಿ. ವೈಲ್ಡ್ ಎಲಿಫೆಂಟ್ ಫೇಮಸ್ ಐತ್ರಿ. ಅಂಶಿ ರಾಷ್ಟ್ರೀಯ ಉದ್ಯಾನ ಇನ್ನೊಂದ್ ಹೆಸರು ಏನಂದ್ರ ಕಾಳಿ ಅಂತ ಕರಿತಾರೆ. ಅದಕ್ಕೆ ಕಾಳಿಗಳನ್ನ ಜೀವನ ಸಾಕ್ನ ತಾನ ಅಂತ ಕರಿತಾರ್ರಿ. ಯಾವ್ದ್ರಕ್ಕೆ? ಅಂಶಿ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ಎಲ್ಲಿ ಬರ್ತೈತಿ ಕೇಳ್ಬೋದು. ಬನ್ನೇರುಘಟ್ಟ ಎಲ್ಲಿ ಬರ್ತೈತಿ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತೈತಿ ಅಂತ ಕಮೆಂಟ್ ಮಾಡ್ರಿ. ಕುದುರೆಮುಖ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅಂತ ಕೇಳ್ಬೋದು. ನಾಗರಹೊಳೆ ಎಲ್ಲಿ ಬರ್ತೈತಿ ಕೇಳ್ಬೋದು. ನಾಗರಹೊಳೆ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತೈತಿ ನಾಗರಹೊಳೆ. ನೆಕ್ಸ್ಟ್ ನೋಡ್ರಿ, ಕೇರಳದ ರಾಷ್ಟ್ರೀಯ ಉದ್ಯಾನವನ ಯಾವ್ದಾವ್ರಿ? ಎರಾವಿಕುಲಮ್ಮ, ಮತ್ತಿಕೆಟ್ಟನ್ ಸೋಲಂ, ಪೆರಿಯಾರ, ಸೈಲೆಂಟ್ ವ್ಯಾಲಿ. ನಿಮ್ಗೆ ಹಿಮಾಚಲ ಪ್ರದೇಶದಲ್ಲಿ ಹೇಳ್ರಿ, ಸೈಲೆಂಟ್ ವ್ಯಾಲಿ ಆಗ್ಲಿ, ಫ್ಲವರ್ಸ್ ವ್ಯಾಲಿ ಆಗ್ಲಿ, ಆಮೇಲೆ ನಿಯೋರಾ ವ್ಯಾಲಿ ಆಗ್ಲಿ, ಇದೆಲ್ಲ ಏನ್ರಿ ಇಂಪಾರ್ಟೆಂಟ್ ಪಾಯಿಂಟ್ಗಳು.
ಅವು ಏನ್ ಹೆಸರು ಇಲ್ಲ ರೀ, ಇವ್ ರಾಷ್ಟ್ರೀಯ ಉದ್ಯಾನಗಳು ಅದಾರಿ ಹೆಸರು ಮಾದ್ರಿ, ಅದಕ್ಕ ಹೆಸರುಗಳನ್ನ ಹೇಳಿನ್ರಿ ನಾ. ನೆಕ್ಸ್ಟ್ ನೋಡ್ರಲ್ಲ, ಅಣ್ಣೈಮುಡಿ ಆಗ್ಬೇಕಿತ್ರಿ. ಅಣ್ಣೈಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಪಂಬಳಂ ಶೋಲಾ ರಾಷ್ಟ್ರೀಯ ಉದ್ಯಾನ. ಇನ್ನೊಂದ್ ಬರ್ತೈತ್ರಿ ಅಣ್ಣಾಮಲೈ ರಾಷ್ಟ್ರೀಯ ಉದ್ಯಾನ. ಅಣ್ಣಾಮಲೈ ಬೇರೆ, ಅಣ್ಣೈಮುಡಿ ಬೇರೆ. ಅಣ್ಣಾಮಲೈ ತಮಿಳುನಾಡಲ್ಲಿ ಕಂಡು ಬರ್ತೈತಿ, ಅಣ್ಣೈಮುಡಿ ಕೇರಳದಲ್ಲಿ ಕಂಡು ಬರ್ತೈತಿ. ಪಂಬುಡಂ ಶೋಲಾ ರಾಷ್ಟ್ರೀಯ ಉದ್ಯಾನವನ. ಶೋಲಾ ಅಂತೇಳಿ ಬರ್ತೈತಿ ಕೊರಿ ಕೀವರ್ಡ್ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ. ಕೇರಳದಲ್ಲಿ ಏನಾದ್ರು ಕೇರತಿ ಶೋಲಾ ಅಥವಾ ಕೀವರ್ಡ್ ಇರ್ತದೆ, ಕರೆಕ್ಟ್ ಆಗಿ ನೆನ್ಪಿಟ್ಕೋ ಶೋಲಾ. ನೆಕ್ಸ್ಟ್ ನೋಡ್ರಿ ತಮಿಳ್ನಾಡಲ್ಲಿ ಯಾವ್ದು ಕಂಡು ಬರ್ತೈತ್ರಿ? ತಮಿಳ್ನಾಡಲ್ಲಿ ಮಧುಮಲೈ ಆತು, ಮುಕುರ್ತಿ. ಮಧುಮಲೈ ರಾಷ್ಟ್ರೀಯ ಉದ್ಯಾನವನ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ. ಇಂದಿರಾ ಗಾಂಧಿ ಇನ್ನೊಂದು ಹೆಸರೇ ಅಣ್ಣಾಮಲೈ. ಆಗಲೇ ಇಲ್ಲ ನಿಮ್ಗೆ ಅಣ್ಣಾಮಲೈ ಬೇರೆ, ಅಣ್ಣೈಮುಡಿ ಬೇರೆ. ಅಣ್ಣೈಮುಡಿ ತಮಿಳ್ನಾಡಲ್ಲಿ ಕಂಡು ಬಂದ್ರ, ಅಣ್ಣೈಮುಡಿಯಲ್ಲಿ ಕಂಡು ಬರ್ತೈತಿ, ಕೇರಳದಲ್ಲಿ ಕಂಡು ಬರ್ತೈತಿ. ಗಿಂಡಿ ರಾಷ್ಟ್ರೀಯ ಉದ್ಯಾನವನ, ಗಿಂಡಿ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಮನ್ನಾರ್ ರಾಷ್ಟ್ರೀಯ ಉದ್ಯಾನವನ. ಪಾಲನಿ ಹಿಲ್ಸ್ ರಾಷ್ಟ್ರೀಯ ಉದ್ಯಾನವನ. ಈ ಮನ್ನಾರ್ ರೀ, ಗಲ್ಫ್ ಆಫ್ ಮನ್ನಾರ್ ಅಂತ ಒಂದ್ ಬರ್ತೈತಿ. ಗಲ್ಫ್ ಆಫ್ ಮನ್ನಾರ ಯಾವ್ಯಾವ ದೇಶಗಳ ನಡುವೆ ಕಂಡು ಬರ್ತೈತಿ ಕೇಳ್ಬೋದು. ಭಾರತ ಮತ್ತು ಶ್ರೀಲಂಕಾ, ಇಂಡಿಯಾ ಮತ್ತು ಶ್ರೀಲಂಕಾ. ಆಮೇಲೆ ಇದು ಗಲ್ಫ್ ಆಫ್ ಮನ್ನಾರ್ ಇಲ್ಲಿ ಕಂಡು ಬರ್ತೈತ್ರಿ, ತಮಿಳ್ನಾಡಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರಾಜ್ಯ ಯಾವ್ದೈತಿ? ತೆಲಂಗಾಣದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ? ಮಹಾವೀರ ಹರಿಣ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಕಾಸು ಬ್ರಹ್ಮಾನಂದ ರೆಡ್ಡಿ ರಾಷ್ಟ್ರೀಯ ಉದ್ಯಾನವನ. ಮೃಗವಾಣಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಿ? ಮೃಗವಾಣಿ ರಾಷ್ಟ್ರೀಯ ಉದ್ಯಾನವನ ತೆಲಂಗಾಣದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ನೋಡ್ರಿ, ತ್ರಿಪುರಾದಲ್ಲಿ ಕ್ಲೌಡೆಡ್ ಲೆಪರ್ಡ್ ರಾಷ್ಟ್ರೀಯ ಉದ್ಯಾನವನ. ಕ್ಲೌಡೆಡ್ ಲೆಪರ್ಡ್ ನಿಮ್ಗೆ ಏನ್ರಿ? ಕ್ಲೌಡೆಡ್ ಲೆಪರ್ಡ್ ನಿಮ್ಗ ಪ್ರಜಾತಿಗಳು ಏನ್ರಿ? ಯಾವ್ದ್ರ ಪ್ರಜಾತಿ ಏನ್ರ? ಪ್ರಜಾತಿಗಳು ಇದ್ರದ್ದು ಹುಲಿಗಳ ಬಗ್ಗೆ. ಹುಲಿಗಳಲ್ಲ, ಬಿಗ್ ಕ್ಯಾಟ್, ದೊಡ್ಡ ಬೆಕ್ಕು ಅಂತ ಏನಿಲ್ಲ. ಅದ್ರಲ್ಲಿ ಎಷ್ಟು ವಿಧವಾದ ಇವು ಬರ್ತಾವೇನ್ರಿ? ಪ್ರಜಾತಿಗಳು 7 ಪ್ರಜಾತಿಗಳು ಬರ್ತಾವೇನ್ರಿ? ಅದ್ರೊಳಗೆ ಒಂದ್ ಯಾವ್ದ್ರಿ? ಕ್ಲೌಡೆಡ್ ಲೆಪರ್ಡ್. ನಿನ್ 4 ಎದ್ರೊಳಗ್ ಕಂಡು ಬರ್ತಾವ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನದೊಳಗೆ ಕಂಡು ಬರ್ತಾವ. ಹೌದ್ರಿ, ನಮ್ದಪ್ಪ ರಾಷ್ಟ್ರೀಯ ಉದ್ಯಾನ 4 ಯಾವ್ಯಾವ ಕಂಡು ಬರ್ತಾವ, ಯಾವ್ಯಾವ ಪ್ರಾಣಿಗಳ ಪ್ರಜಾತಿ ಕಂಡು ಬರ್ತಾವ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಕ್ಲೌಡೆಡ್ ಲೆಪರ್ಡ್ ನೋಡ್ರಿ, ಮೋಡದ ಬೆಟ್ಟ ಹುಲಿ. ಕನ್ನಡದಲ್ಲಿ ಏನಂತಾರಿ? ಮೋಡದ ಬೆಟ್ಟ ಹುಲಿ ಅಂತಾರಿ. ಆಮೇಲೆ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ನೆಕ್ಸ್ಟ್ ಯಾವೈತ್ರಿ? ಬೈಸನ್. ಎಲ್ಲಿ ಐತ್ರಿ? ರಾಜ್ಬಾರಿ ಆಗ್ಬೇಕ್ರಿ. ರಾಜ್ಬಾರಿ ಏನ್ರಿ? ಜಾಗದ ಹೆಸರ. ಬೈಸನ್ ರಾಜ್ಬಾರಿ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದೈತ್ರಿ? ಉತ್ತರ ಪ್ರದೇಶದಲ್ಲಿ ಯಾವ್ದೈತ್ರಿ? ಇಂಪಾರ್ಟೆಂಟ್ ಆದದ್ರಿ. ನಾವೆಲ್ಲ ಇವಾಗ ಏನ್ ಮಾಡತ್ತೀವಿ? ಇಂಪಾರ್ಟೆಂಟ್ ಯಾವ ರಾಜ್ಯದಲ್ಲಿ ಯಾವ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನ ನಾವು ಅಷ್ಟು ತಿಳ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಉತ್ತರ ಪ್ರದೇಶದಲ್ಲಿ ಇದೊಂದು ನೆನಪಿಡ್ರೆ ಸಾಕು. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಿ? ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಇದನ್ನ ಸರಿಯಾಗಿ ನೆನಪಿಟ್ಕೋರಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಉತ್ತರಾಖಂಡದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಾನೆ? ನಿಮ್ಗೆ ಹೇಳಿ ಮೊದಲ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಯಾವ ವರ್ಷ ಸ್ಟಾರ್ಟ್ ಆಗೈತ್ರಿ? 1936 ಸ್ಟಾರ್ಟ್ ಆಗೈತ್ರಿ. ಮರುನಾಮಕರಣ ಯಾವಾಗ ಮಾಡಿದ್ರಿ? 1900 ಏನ್ರಿ? ಜಿಮ್ ಕಾರ್ಬೆಟ್ ಸ್ಟಾರ್ಟಿಂಗ್ ಏನಿತ್ರಿ ಹೆಸರು? ಹೆನ್ಲೆ ಅಂತ ಹೇಳಿತ್ರಿ. 1957 ಏನ್ ಮಾಡಿದ್ರಿ? 1957ರಲ್ಲಿ ಮರುನಾಮಕರಣ ಏನಂತೇಳಿ ಮಾಡಿದ್ರು? ಜಿಮ್ ಕಾರ್ಬೆಟ್ ಮರುನಾಮಕರಣ ಮಾಡಿದ್ರಿ. ಹೆನ್ಲೆ ಅಂತ ಹೇಳೋದಕ್ಕೆ ಇಟ್ರಂದ್ರೆ ಅವಾಗ ಒಬ್ರು ಅಲ್ಲಿ ಸೆಕ್ರೆಟರಿ ಇದ್ರಿ ಆ ಪ್ರದೇಶದಲ್ಲಿ, ಉತ್ತರಾಖಂಡದಲ್ಲಿ. ಅದಕ್ಕೋಸ್ಕರ ಏನ್ ಮಾಡಿದ್ರಿ? ಹೆನ್ಲೆ ಅಂತ ಹೆಸರು ಇಟ್ಟಿದ್ರಿ. ಅವ್ರ ಹೆಸರು ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ, ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ. ಗಂಗೋತ್ರಿ ಗ್ಲೇಷಿಯರ್ ನೆನಪಿರ್ಬೇಕು ನಿಮ್ಗೆ. ಗಂಗೋತ್ರಿ ಗ್ಲೇಷಿಯರ್ ಅಂದ್ರೆ ಯಾವ ನದಿ ಬರ್ತೈತಿ? ಉಗಮ ಆಕೈತ್ರಿ, ಗಂಗಾ ನದಿ ಉಗಮ ಆಕೈತಿ. ಗಂಗಾ ನದಿ ಉಗಮ ಸ್ಥಾನ ಎಲ್ಲಿದ್ರಿ ಅಂದ್ರೆ ಉತ್ತರಾಖಂಡದೊಳಗೆ. ಹೆಂಗ್ ನೆನಪಿಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಗೋವಿಂದ ಪಶು ವಿಹಾರ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ. ಹೂವಿನ ಕಣಿವೆ ಫ್ಲವರ್ ವ್ಯಾಲಿ ಅಥವಾ ವ್ಯಾಲಿ ಆಫ್ ಫ್ಲವರ್ ಅಂತ ಕರೀತಾರೆ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ ರಾಜ್ಯ ಐತಿ? ಬಿಹಾರದಲ್ಲಿ ಯಾವ್ದೈತಿ? ಒಂದೇ ಒಂದೈತಿ ಇಂಪಾರ್ಟೆಂಟ್, ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ. ವಾಲ್ಮೀಕಿ ಹುಲಿ ಸಂರಕ್ಷಣಾ ತಾಣನೂ ಐತ್ರಿ. ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಐತಿ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್